ನಿಯಮ ಪಾಲಿಸಿಲ್ವ ಅರುಂಧತಿ ಕಾನೂನು ಮಹಾವಿದ್ಯಾಲಯ? ಮರುನವೀಕರಣ ಮಾಡದಿರುವಂತೆ ಜಯ ಕರ್ನಾಟಕ ಜನಪರ ವೇದಿಕೆ. ಕಾಲೇಜನ್ನು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಆ ಕಾಲೇಜ್ ಮುಚ್ಚುವಂತ ಕೆಲಸ ನಾವು ಮಾಡಬೇಕನ್ನುವಂಥದ್ದು ನಮ್ಮ ಸಂಘಟನೆ ಒತ್ತಾಯ ಇದೆ. ಚಂದ್ರ ಮುಚ್ಚಿಬಿಡ್ತೀವಿ ಕಾಲೇಜ್, ಇನ್ನೇನು ಮತ್ತೆ ಇದಕ್ಕೆ 108 ತೊಂದರೆ ಕೊಟ್ಟರೆ ನಾವು ಕಾಲೇಜ್ ನಡೆಸ್ಬೇಕಂಗ. ಇದರ ಮುಂದಿನ ಸೂಕ್ತ ಕ್ರಮಕ್ಕೆ ಅಂತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಸೊ ಅವರು ಮುಂದೆ ಏನ್ ಕ್ರಮ ತಗೋಬೇಕು ಅವರು ತಗೋಬೇಕು. ಏನು ಕೊಟ್ಟಿದ್ದರ ಮನವಿ ಇದು ಸತ್ಯಕ್ಕೆ ದೂರವಾದಂಥ ಮನವಿ. ಇದರಲ್ಲಿ ಯಾವುದೇ ತರ ಸತ್ಯಾಂಶ ಇರುವುದಿಲ್ಲ. ಹೈಡ್ರಾಮಾ ಮಾತಿಗೆ ಮಾತು. ರಂಗಪೇಟೆಯ ಅರುಂಧತಿ ಕಾನೂನು ಮಹಾವಿದ್ಯಾಲಯದ ಮುಂದೆ ಕರ್ನಾಟಕ ಜನಪರ ವೇದಿಕೆ ಆಕ್ರೋಶ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಎಲ್ಐಸಿ ಕಮಿಟಿ ಮುಂದೆ ದೂರು. ಮರು ನವೀಕರಣ ಮಾಡದಂತೆ ಮನವಿ ಪತ್ರ ಸಲ್ಲಿಕೆ. ಇದೆಲ್ಲ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ರಂಗಪೇಟೆಯಲ್ಲಿ. ಹೇಳಲು ಹೋದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಮಗೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ದಬ್ಬಲು ಅವರ ಜೊತೆ ಮಾತನಾಡಲು ಅವರಿಗೆ ಮನವಿ ಕೊಡಲು ನಿರಾಕರಿಸಿದಾಗ 112 ಸಿಬ್ಬಂದಿಯವರು ಆ ಸಮಯದಲ್ಲಿ ಬಂದರು. ಆ ಸಮಯದಲ್ಲಿ ಬಂದಾಗ ನಮಗೆ ಸಹಕಾರ ಮನವಿ ನೀಡಲು ಮತ್ತು ಅವ್ರ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ಆ ಒಂದು ಮನವಿಯನ್ನು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಸಮಿತಿಯವರು ಮನವಿ ನಮ್ಮನ್ನು ತೆಗೆದುಕೊಳ್ಳಲು ಆಗಲ್ಲ, ನಮಗೆ ಏನು ಪರ್ಮಿಷನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ನಮ್ಗೆ ಕಟ್ಟುಕಟ್ಟಿ. ಯಾಕಂದ್ರೆ ಆ ಕಾಲೇಜಿನ ಅವರ ಮುಚ್ಚಿ ಹಾಕುವ ಉದ್ದೇಶದಿಂದ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಮಾನ್ಯ ಕುಲಪತಿಯವರಿಗೆ ನಾನು ಹೇಳುವುದಷ್ಟೇ, ನಾವು ಈಗಾಗಲೇ ಮನವಿ ಕೊಟ್ಟಿರ್ತಕ್ಕಂಥ ಮನವಿಯನ್ನು ತಾವು ಒಂದು ತಂಡವನ್ನು ರಚನೆ ಮಾಡಿ ಆ ಒಂದು ಕಾಲೇಜಿನ ಎಲ್ಲವನ್ನೂ ಇದೆ, CCTV ಇದೆ, ಒಂದೇ ದಿನಕ್ಕೆ ಮಾತ್ರ ಅದನ್ನು ಕರೆಸಿದ್ರು. ಯಾಕಂದ್ರೆ ಕ್ಲಾಸ್ ನಡೆಯಲ್ಲ, ಏನ್ ನಡೆಯಲ್ಲ, ಕ್ಲಾಸ್ ನಡೆಯಲ್ಲ, ಏನಿಲ್ಲ, ಸಂಬಂಧಪಟ್ಟವ್ರು ಯಾರಿರಲ್ಲ, ಏನೋ ಬೇಕಾಗುತ್ತೆ ಇಲ್ಲಿ ಲಾಯರ್ ಅಂತಂದು ಪಾಠ ಹೇಳುವಂತ ಕೆಲಸ ಮಾಡಬೇಕಾದ ಅದನ್ನ ತಡೆ ಹಿಡಿಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಸರಿಯಾಗಿ ಹೇಳಿಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೇವೆ. ಒಂದು ವೇಳೆ ನಮ್ಮ ಸಂಘಟನೆ ಮನವಿಗೆ ಏನಾದರೂ ಸ್ಪಂದಿಸದೇ ಹೋಗಿದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಇಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆದಿರುವ ರಂಗಂಪೇಟೆಯ ಅರುಂಧತಿ ಕಾನೂನು ಮಹಾವಿದ್ಯಾಲಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಸೂಚಿಸಿರುವ ಷರತ್ತು ನಿಯಮ ಪಾಲಿಸುತ್ತಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಷರತ್ತುಗಳನ್ನು ಪೂರೈಸದೇ ಇರುವುದರಿಂದ ಸದರಿ ಕಾನೂನು ಮಹಾವಿದ್ಯಾಲಯಕ್ಕೆ ಮರು ನವೀಕರಣ ಮಾಡುವುದಕ್ಕೆ ಅವಕಾಶ ನೀಡಬಾರದೆಂದು ಹುಬ್ಬಳ್ಳಿಯಿಂದ ಬಂದ ಕಾನೂನು ವಿಶ್ವವಿದ್ಯಾಲಯದ ಸಮಿತಿ ಸದಸ್ಯರಿಗೆ ಮನವಿ ಪತ್ರ ಕೊಡಲು ಜಯ ಕರ್ನಾಟಕ ಜನಪರ ವೇದಿಕೆ ಸದಸ್ಯರು ಮುಂದಾದರು. ಈ ವೇಳೆ ಬಂದವರು ತಮಗೆ ಆ ರೀತಿ ಪತ್ರ ಸ್ವೀಕರಿಸಲು ಅಧಿಕಾರ ಇಲ್ಲ ಎಂದರು. ಇದೇ ವೇಳೆ ಪೊಲೀಸರು ಪ್ರವೇಶವಾಯಿತು. ಇನ್ನು ಬಂದ ಅಧಿಕಾರಿಗಳು ಹುಬ್ಬಳ್ಳಿಯ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೇಳಿ ಬಳಿಕ ಮನವಿ ಪತ್ರ ಸ್ವೀಕರಿಸಿದರು. ಆ ಬಗ್ಗೆ ಮಾತನಾಡಿದ ಅವರು ಇದೆಲ್ಲದರ ಗಮನವನ್ನ ಹುಬ್ಬಳ್ಳಿಗೆ ಹೋಗಿ ಕೊಡೋದಾಗಿ ಹೇಳಿದ್ರು. ಅರುಂಧತಿ ಲಾ ಕಾಲೇಜ್ ಸುರಪುರದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಇವತ್ತಿನ ದಿನ ನಮಗೆ ಅಂದರೆ ಸ್ಥಳೀಯ ವಿಚಾರಣಾ ಸಮಿತಿ ಕಾನೂನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಅವ್ರಿಗೆ ಈ ಥರ ಒಂದು ಮನವಿಗಳನ್ನ ನಾವು ಇವತ್ತಿನ ದಿನ ಅವ್ರ ಪರವಾಗಿ ನಾವು ಸ್ವೀಕರಿಸಾದ್ಮೇಲೆ ನಾವು ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಇದರ ಮುಂದಿನ ಸೂಕ್ತ ಕ್ರಮಕ್ಕೆ ಅಂತ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಸೊ ಅವರು ಮುಂದೆ ಏನ್ ಕ್ರಮ ತಗೋಬೇಕು ಅವರು ತಗೊಳ್ತಾರೆ. ಆಯ್ತಾ? ಇದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ LIC ಕಮಿಟಿ 10 ಇಂದ ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಕಾಲೇಜಿನ ಒಂದು ಏನಿದೆ ಕಂಪ್ಲೇಂಟ್ಸ್ ಇರ್ಬೋದು ಅದರ ಬಗ್ಗೆ ವೆರಿಫಿಕೇಶನ್ ಮಾಡಿ ಅದು ಕರೆಕ್ಟ್ ಆಗಿ ಫುಲ್ಫಿಲ್ ಮಾಡಿದಾರೋ ಮಾಡಿಲ್ವೋ ಅಂತ ಹೇಳೋದಕ್ಕೆ ನಾವು ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ.
ಇನ್ನು ಜಯ ಕರ್ನಾಟಕ ಜನಪರ ವೇದಿಕೆ ಘಟಕ ಸುರಪುರ ಮಾಡ್ತಿರೋ ಆರೋಪ ಏನಂದ್ರೆ ರಂಗಂಪೇಟೆಯಲ್ಲಿ ಅರುಂಧತಿ ಕಾನೂನು ಮಹಾವಿದ್ಯಾಲಯದಲ್ಲಿ ಮಕ್ಕಳ ಕಲಿಕೆಗಾಗಿ ಗ್ರಂಥಾಲಯದಲ್ಲಿ ಕಾನೂನಿಗೆ ಸಂಬಂಧಪಟ್ಟ ಬುಕ್ಸ್ನ ವ್ಯವಸ್ಥೆ ಸರಿಯಾಗಿಲ್ಲ, ಮೋಟೋ ಕೋರ್ಟಾ ವ್ಯವಸ್ಥೆ ಇರೋದಿಲ್ಲ ಎನ್ನುವುದು ಸೇರಿದಂತೆ ಇನ್ನೊಂದಿಷ್ಟು ಆರೋಪ ಮಾಡ್ತಿದ್ದಾರೆ. ಕಾಲೇಜಿನ ಸುವ್ಯವಸ್ಥೆ ಇರೋದಿಲ್ಲ. ವಿದ್ಯಾರ್ಥಿಗಳು ಬಂದು ನಮ್ಮ ಹತ್ರ ಹೇಳ್ಕೊಂಡಾಗ ಆವಾಗ ನಮಗೆ ಗಮನಕ್ಕೆ ಬಂದೈತೆ. ಬಂದ ಮೇಲೆ ನಾವು ಇಲ್ಲಿ ಬಂದು ಕಂಪ್ಲೀಟ್ ಕೊಟ್ಟಾಗ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಆದ ಕಾರಣಕ್ಕಾಗಿ ಈಗ ಹುಬ್ಳಿ ಯೂನಿವರ್ಸಿಟಿ ಇಂದ ಬಂದಿರತಕ್ಕಂಥ ಯೂನಿವರ್ಸಿಟಿ ಲೆಕ್ಚರ್ಸ್ಗಳಿಗೆ ನಾವು ಅವರಿಗೆ ಮನವಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಲ್ಲಿ ಸರಿಯಾಗಿ ಸುವ್ಯವಸ್ಥೆ ನಡೆದಿಲ್ಲ, ಸರಿಯಾಗಿ ಲೆಕ್ಚರ್ಸ್ಗಳು ಕೂಡ ಕ್ಲಾಸ್ಗೆ ಅಟೆಂಡ್ ಆಗ್ತಿಲ್ಲ, ವಿದ್ಯಾರ್ಥಿಗಳು ಸರಿಯಾಗಿ ಅಟೆಂಡ್ ಆಗ್ತಿಲ್ಲ. 70% ವಿದ್ಯಾರ್ಥಿಗಳು ಗೈರು ಆಗಿರುತ್ತಾರೆ. ಆಮೇಲೆ 70% ಲೆಕ್ಚರ್ಸ್ಗಳು ಕೂಡ ಕಾಲೇಜಿಗೆ ಸರಿಯಾಗಿ ಬರುತ್ತಿಲ್ಲ. ಆದ ಕಾರಣ ನಾವು ಇಲ್ಲಿ ಒಂದು ಲೆಟರ್ ಮುಖಾಂತರ ಅವ್ರಿಗೆ ತಲುಪುವಂಥ ವ್ಯವಸ್ಥೆ ಮಾಡಿದ್ವಿ. ಅವರು ನಮಗೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ರೀತಿಯ ಸ್ಪಂದನೆ ಮಾಡಿರಲಿಲ್ಲ. ಅದು ಏನು ನಾವು ಸಿಟಿಯಿಂದ ನಾವು ಏನು ಅವರಿಗೆ ಕ್ರಮ ಜರುಗಿಸಬೇಕು ಆ ಕ್ರಮವನ್ನು ನಾವು ಜರುಗಿಸ್ತೀವಿ ಅಂತೇಳಿಸಿಂದ ಭರವಸೆ ಮಾಡಿದ್ದಾರೆ. ಕಾಲೇಜ್ದವರು ಅವ್ಯವಹಾರ ನಡೆದಿದೆ ಸರ್. ಕಾಲೇಜಿನಲ್ಲಿ ಸ್ಟೂಡೆಂಟ್ ಬರೋದಿಲ್ಲ, ಅವರು ಡೈರೆಕ್ಟ್ ಎಕ್ಸಾಮ್ ಕೊಡಿಸ್ತಾರೆ ಸರ್. ಎಕ್ಸಾಮ್ ಕೂಡಿಸೋದರಿಂದನೇ ಅವ್ರ ಹತ್ರನ ಹಣವನ್ನು ವಸೂಲಿ ಮಾಡಿ ಡೈರೆಕ್ಟ್ ಎಕ್ಸಾಮ್ಗೆ ಕೂಡಿಸ್ತಿದ್ರು ಸರ್. ಅವರಿಂದ 10,000 to 15,000 ಹಣವನ್ನು ವಸೂಲಿ ಮಾಡಿ ಡೈರೆಕ್ಟ್ ಎಕ್ಸಾಮ್ ಕೂಡಿಸ್ತಾರೆ. ಆಮೇಲೆ ಅವರು ಚೀಟಿ ಕೂಡ ಅವರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಬಡವ್ರ ಮಕ್ಕಳಿಗೆ ಎಲ್ಲ ಭಾಳಷ್ಟು ತೊಂದರೆ ಆಗ್ತಾಯಿದೆ ಇಲ್ಲಿ. ಆದ ಕಾರಣ ನಾವು ಇಲ್ಲಿ ಒಂದು ಲೆಟರ್ ಮುಖಾಂತರ ತಲುಪುವಂತ ವ್ಯವಸ್ಥೆ ಮಾಡಿದ್ದೀವಿ. ಆದರೆ ಕಾಲೇಜಿನ ಮುಖ್ಯಸ್ಥರು ಯಾವುದೇ ಆರೋಪದಲ್ಲಿ ಹುರುಳಿಲ್ಲ ಅಂತಿದ್ದಾರೆ. ಎಲ್ಲ ಕಾನೂನುಬದ್ಧವಾಗಿಯೇ ವಿಶ್ವವಿದ್ಯಾಲಯ ಸೂಚಿಸಿರುವ ನಿಯಮಾವಳಿಗಳನ್ನು ಪಾಲಿಸಲಾಗುತ್ತಿದೆ ಅಂತಿದ್ದಾರೆ. ನಾವು ಅದೇನು ಸರ್ಕಾರದವರು ಏನು ಕಾನೂನುಬದ್ಧವಾಗಿ ಏನು ಸವಲತ್ತು ಅಥವಾ ಏನಾದರೂ ಮೊನ್ನೆ ತೆಗೆದು ಸರಿಪಡಿಸಿದ್ರೆ ನಾವು ಸರಿಪಡಿಸೋ ಅವಕಾಶ ಇದೆ. ಅದನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟಾಗ ನಾವು ಸರಿಪಡಿಸ್ಕೊತೀವಿ. ಯಾವುದೇ ರೀತಿಯಲ್ಲಿ ಈ ಥರ ಏನು ಮನವಿ ಏನು ಕೊಟ್ಟಿದ್ದಾರೆ ಮನವಿ, ಇದು ಸತ್ಯಕ್ಕೆ ದೂರವಾದಂಥ ಮನವಿ. ಇದರಲ್ಲಿ ಯಾವುದೇ ಥರ ಸತ್ಯಾಂಶ ಇರೋದಿಲ್ಲ. ಸಾಧ್ಯ ಈ ಒಂದು ಹಿಂದುಳಿದ ಭಾಗದಲ್ಲಿ ಒಂದು ಲಾ ಕಾಲೇಜ್ ನಡೆಸಬೇಕಾದ್ರೆ ಭಾಳ ಕಷ್ಟ ಇದೆ. ಅನ್ನೋದು ₹1 ಸರ್ಕಾರದ ಅನುದಾನ ಇಲ್ಲದೇ ನಾವೇನಪ್ಪ ಅಂತಂದ್ರೆ ಸುಮಾರು 2007ರಿಂದ ಕಾಲೇಜನ್ನು ನಡೆಸ್ಕೊಂತ ಬಂದಿದ್ದೀವಿ. ಯಾವುದೇ ಸರ್ಕಾರದ ₹1 ನಮ್ಗೆ ಬಂದಿಲ್ಲ. ಅದೇ ಫೀಸ್ ವಿದ್ಯಾರ್ಥಿಗಳನ್ನ ಕಲೆಕ್ಷನ್ ಮಾಡಬೇಕು, ಅದೇ ಸಿಬ್ಬಂದಿ ವರ್ಗದವರಿಗೆ ಮತ್ತು ಯೂನಿವರ್ಸಿಟಿಗೆ ಫೀಸ್ ಕಟ್ಟಬೇಕು ಅಷ್ಟೇ. ಇದನ್ನು ಬಿಟ್ಟು ಸರ್ಕಾರದಿಂದ ₹1 ನಮ್ಗೆ ಸಿಗೋದಿಲ್ಲ. ಇದರಲ್ಲಿ ಯಾವುದೇ ಪಟ್ಟ ದೂರು ಏನು ಮಾಡಿರ್ತಾರೆ, ಈ ದೂರಿನಲ್ಲಿ ಯಾವುದೇ ಥರ ಸತ್ಯಾಂಶ ಇರೋದಿಲ್ಲ ಅಂತ ನಾನು ಹೇಳ ಬಯಸ್ತೇನೆ. ಸ್ಟೂಡೆಂಟನ್ನು ಕೇಳಿದ್ರೆ ಗೊತ್ತಾಗ್ತದಲ್ಲ, ಡೈರೆಕ್ಟ್ ಎಕ್ಸಾಮ್ ಬರ್ತಾರೆ, ಅಮೌಂಟ್ ಸುಳ್ಳು ಅದೆಲ್ಲ ಸುಳ್ಳು. ಡೈರೆಕ್ಟ್ ಹೆಂಗೆ ಎಕ್ಸಾಮ್ ಬರ್ತಾರೆ, ಆ ಎಕ್ಸಾಮ್ ಹೆಂಗೆ ಬರೀತಾರೆ. ಈಗೆಲ್ಲ CC ಕ್ಯಾಮ್ರಾ ಮಾಡಿದ್ದಾರೆ, ಬಾಡಿ ಕ್ಯಾಮ್ರಾ ಮಾಡಿದ್ದಾರೆ. ಅವರು ಓದ್ಲಾರ್ದೆ ಬರಲಿ ಅಂತ ಅವ್ರು ಹೆಂಗೆ ಎಕ್ಸಾಮ್ ಬರೀತಾರೆ. ಇದು ಲಾ ಕಾಲೇಜ್ ಇದೆ. ಲಾ ಬಗ್ಗೆ ಬರೆಯೋದು ಬೇರೆ. ಓದ್ಕೊಂಡ್ರೆ ಯಾವ ತಿಳ್ಕೊಂಡಿರ್ತಾನೆ, ಯಾವ ಓದಿರ್ತಾನೆ, ಯಾವ ಕಾಲೇಜ್ ಬಂದಿರ್ತಾನೆ ಅಂಥವನ್ನೇ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯದ. ಇಲ್ಲಿ ಯಾವ ಥರ ಚೀಟಿ ಚಿಪಾಟಿ ಮತ್ತೊಂದು ಯಾವುದೇ ಥರದ ಏನು ಗೋಲ್ಮಾಲೆ ಇರೋದಿಲ್ಲ. ಯಾವುದೇ ಥರದ ಗೋಲ್ಮಾಲೆ ಇರೋದಿಲ್ಲ. ಓದಿದವ್ರು ಬರ್ತಾರೆ, ಪಾಸ್ ಆಗ್ತಾರೆ, ಓದಾದ್ರು ಪಾಸ್ ಆಗೋದಲ್ಲ ಅಷ್ಟೇ. ಒಟ್ನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ LIC ಕಮಿಟಿ ಮುಂದೆ ಬಂದಾಗಲೇ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಆ ವ್ಯವಸ್ಥೆಯ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಆದರೆ ಕಾಲೇಜು ಮುಖ್ಯಸ್ಥರು ಇದ್ಯಾವುದೇ ಆರೋಪದಲ್ಲಿ ಹುರುಳು ಇಲ್ಲ ಅಂತಿದ್ದಾರೆ. ಯಾವುದೇ ಥರ ಉರುಳಿಲ್ಲ. ಉದ್ದೇಶಪೂರ್ವಕವಾಗಿ ಕಾಲೇಜ್ ಮುಚ್ಚಿಬಿಡ್ತೀವಿ, ನಮ್ಗೇನು ಮಾಡೋದು. ಕಾಲೇಜ್ ಮುಚ್ಚಿಬಿಡ್ತೀವಿ, ನಮ್ಗೇನು ಮಾಡೋದು. ಇದ್ರಿಂದ ಬರ್ತಾ ಅಷ್ಟೇ ಅದ. ಏನೋ 4 ಜನರಿಗೆ ಅನುಕೂಲ ಆಗಲಿ, ಬ್ಯಾಕ್ವರ್ಡ್ ಹಿಂದುಳಿದ ಪ್ರದೇಶ ಅದ ಅಂತ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ 108 ತೊಂದರೆ ಕೊಟ್ಟರೆ ನಾವು ಕಾಲೇಜ್ ನಡೆಸ್ಬೇಕು. ಹಂಗೆ ಕಾಲೇಜ್ ನಡೆಸಮ್ಮ ಹಿಂಗೆ ತೊಂದರೆ ಕೊಟ್ಕೊಂತ ಹೋದ್ರೆ ಕಾಲೇಜ್ ಮುಚ್ಚುವಂಥ ಪ್ರಸಂಗ ಬರ್ತದೆ. ಏನೋ ತಪ್ಪು ಅಪ್ಪುಗಳಿದ್ರೆ ನೀವು ಬಂದು ನಮ್ಗೆ ತಿಳಿಸ್ಬೇಕು. ಬೇರೆ ದಿನಗಳಲ್ಲಿ ಬರಬೇಕಾಗಿತ್ತು, ಬಂದು ನಮ್ಗೆ ತಿಳಿಸ್ಬೇಕಾಗಿತ್ತು. ನಿಮ್ಮ ತಪ್ಪು ಅಪ್ಪು ಆಗ್ತಾಯಿದ್ರು ನಿಮ್ಮ ಕಾಲೇಜಲ್ಲಿ ಅಂತ ತಿಳಿಸ್ಬೇಕಾಗಿತ್ತು. ಐನ್ ಟೈಮಿಗೆ ಇವತ್ತು ಇನ್ಸ್ಪೆಕ್ಷನ್ ಬಂದಾರೆ, ಅಪ್ಲಿಕೇಶನ್ ಕಮಿಟಿ ಬಂದಾರ. ಇವರಿಗೆ ಅವ್ರು ಏನಾದ್ರು ತೊಂದರೆ ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ. ನಿಮ್ಮ ಬಂದಿಗೆ ಅವ್ರಿಗೆ ತೊಂದರೆ ಕೊಟ್ಟಂಗಲ್ಲ, ಕಾಲೇಜಿಗೆ ತೊಂದರೆ ಕೊಡ್ತೀರಿ. ಅವ್ರ ಕೆಲಸಕ್ಕೆ ಏನಪ್ಪ ಅಡಚಣೆ, ಸರ್ಕಾರ ಕೆಲಸಕ್ಕೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ. ನೀವು ಬೇರೆ ದಿನಗಳಲ್ಲಿ ಬಂದು ನಮ್ಗೆ ವಿಚಾರಣೆ ಮಾಡ್ಬೇಕಾಗಿತ್ತು. ಏನೋ ತಪ್ಪು ಇದ್ರೆ ನಾವು ಸುಧಾರಣೆ ಮಾಡ್ಕೊಳ್ಳೋಕೆ ಅವಕಾಶ ಅದ. ಒಮ್ಮೆಲೆ ಯಾರನ್ನೂ ಗಲ್ಲಿ ಕೆಲ್ಸಕ್ಕೆ ಆಗೋದಿಲ್ಲ. ಏನು ಸರಿಪಡಿಸ್ಬೇಕಾದ್ರೆ ನಾವು ಸರಿಪಡಿಸ್ಕೊಳ್ಳೋದಾಗಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ನಮ್ಮ ಅವಕಾಶ ಇಲ್ಲ, ನಮ್ಮ ಕಾಲಮಿತಿ ಒಳಗೆ ಮತ್ತು ನಮ್ಮ ಒಂದು ಇದರಲ್ಲಿ ಯೋಗ್ಯತೆ ತಕ್ಕಂತೆ ಯಾವ ಥರ ನಾವು ಸವಲತ್ತು ಕೊಡ್ಬೇಕಾದ್ರೆ ಅದನ್ನಂತ ಚಾಚು ತಪ್ಪದೆ ನಾವು ಕೊಡ್ತಾ ಇದ್ದೀವಿ. ಎಲ್ಲರೂ ಮೂಡ್ ಕೊಟ್ಟದ, ಸ್ಟಾಫ್ ಅದ, ಸ್ಟೂಡೆಂಟ್ಸ್ ಅದಾರೆ, ಎಲ್ಲ ಅದಾರೆ.
ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ದೇವು ನಾಯಕ್ ಜಾಲಿಬೆಂಚಿ, ಗೌರವಾಧ್ಯಕ್ಷ ಶಿವರಾಜ್ ನಾಯ್ಕ್ ಸತ್ಯಂಪೇಟ್, ಉಪಾಧ್ಯಕ್ಷರಾದ ರಾಘವೇಂದ್ರ ಸಗರ ಲಕ್ಷ್ಮೀಪುರ, ಬಸವರಾಜ್ ಪಾಟೀಲ್ ಶಕಾಪುರ, ಪ್ರಧಾನ ಸಂಚಾಲಕ ದೇವು ವೈ ದೇವಿಕೇರ, ಕಾರ್ಯದರ್ಶಿ ಭೀಮಣ್ಣ ಗಡ್ಡಿಮನಿ ಲಕ್ಷ್ಮೀಪುರ, ಸಹಜಂಟಿ ಕಾರ್ಯದರ್ಶಿ ರಾಘವೇಂದ್ರ ಕುಲಕರ್ಣಿ ದೇವಿಕೇರ, ಖಜಾಂಚಿ ಬಸಪ್ಪ ಯಲವಾರ ಸತ್ಯಂಪೇಟ್, ಮರೆಪ್ಪ ಕುಮಾರಿ ಸತ್ಯಂಪೇಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನ್ಯೂಸ್ 24 ಭಾರತ್ ಯಾದಗಿರಿ.